ರಾಜ್ಯಸಭಾ ವಿಧಾನ ಪರಿಷತ್ಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ. ರಾಜ್ಯಸಭೆಗೆ ನಾಗರಾಜ್, ಪರಿಷತ್ಗೆ ಲಿಂಗರಾಜ್ ರಾಘು ಕಣಕ್ಕಿಳಿದಿದ್ದಾರೆ. ಪ್ರೊಫೆಸರ್ ಎಂ ನಾಗರಾಜು ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅನುಭವವನ್ನ ಉಳ್ಳವರು. ಕರ್ನಾಟಕ ಬಿಜೆಪಿಯ ಹಿರಿಯ ಮುಖಂಡರು ಪ್ರೊಫೆಸರ್ ಎಂ ನಾಗರಾಜ್. ಮೂಲತಃ ಹುಬ್ಬಳ್ಳಿ ಧಾರವಾಡದವರಾದ ಪ್ರೊಫೆಸರ್ ಎಂ ನಾಗರಾಜ್ ಶೈಕ್ಷಣಿಕ ವಲಯದಿಂದ ಬಂದು ದೀರ್ಘಕಾಲ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿದ್ಯಾರ್ಥಿಯಿಂದಲೇ ಎಬಿವಿಪಿ ಆರ್ಎಸ್ ಸಂಘಟನೆಗಳ ಕಾರ್ಯಕರ್ತರು ಕೂಡ ಹೌದು. ಸಕ್ರಿಯ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರುವಂತಹ ಪ್ರೊಫೆಸರ್ ಎಂ ನಾಗರಾಜು ಬಳಿಕ ಭಾರತೀಯ ಜನತಾ ಪಕ್ಷದ ಮುಖಾಂತರ ರಾಜಕೀಯಕ್ಕೆ ಅವರ ಪ್ರವೇಶವಾಗುತ್ತೆ. ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ರಾಘು ಕೌಟಿಲ್ಯ ಮೈಸೂರಿನವರು. ವಿಧಾನ ಪರಿಷತ್ತಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ಮೈತ್ರಿಕೂಟದಿಂದ ಮೂರನೇ ಅಭ್ಯರ್ಥಿ ಗೋವಿಂದರಾಜು ಅವರ ಹೆಸರನ್ನ ಇಲ್ಲಿ ಘೋಷಣೆ ಮಾಡಲಾಗಿದೆ. ರಾಜಕೀಯದಲ್ಲಿ ಯಾವುದೇ ಮೈತ್ರಿ ಸುಮ್ಮನೆ ಆಗೋದಿಲ್ಲ ಅಂತ ಹೇಳಿ ಯಾರೂ ಕೂಡ ಹೇಳೋದಿಲ್ಲ ನೋಡಿ. ಅದರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ನಂತಹ ಎರಡು ಭಿನ್ನ ಸದ್ದಿನ ಪಕ್ಷಗಳು ಒಂದಾಗಿದ್ದಾವೆ ಅಂತಂದ್ರೆ ಅಲ್ಲಿ ಕೇವಲ ಸೀಟ್ಗಳ ಲೆಕ್ಕಾಚಾರ ಮಾತ್ರ ಇರೋದಿಲ್ಲ. ಅದರ ಹಿಂದೆ ದೂರದೃಷ್ಟಿಯ ಒಂದಷ್ಟು ಉಳಿವಿನ ತಂತ್ರಗಳನ್ನು ಕೂಡ ಮಾಡಿರ್ತಾರೆ. ಮುಂಬರುವ ಚುನಾವಣೆಗೂ ಕೂಡ ಇದು ಪ್ಲಸ್ ಪಾಯಿಂಟ್ ಆಗಬೇಕು. ಆ ಒಂದು ಲೆಕ್ಕಾಚಾರವನ್ನು ಕೂಡ ಇಲ್ಲಿ ಮಾಡಲಾಗಿರುತ್ತೆ.